ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇದು ನನ್ನ ಡೈಲಿ ರೊಟೀನು. ಬೆಳಿಗ್ಗೆ ಎದ್ದು ಬೆಡ್ಡೆಲ್ಲ ಬೆಡ್ಶೀಟೆಲ್ಲ ಮಡ್ಚ್ತಾ ಇದ್ದೀನಿ. ನನ್ನ ಮಗಳನ್ನ ನಮ್ಮ ಹಸ್ಬೆಂಡ್ ಎಲ್ಗೋ ಕರ್ಕೊಂಡೋದ್ರು. ಸರಿ, ಅದರೊಳಗೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಥರ್ಸ್ಡೇ ಅಲ್ವಾ, ಇನ್ನು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಫ್ರೈಡೇ ಪೂಜೆಗೆ ಅವಳ ಡೈಪರ್ಸ್ ಎಲ್ಲ ಇಲ್ಲೇ ಇಡೋದು. ನಾನು ಯಾವಾಗ ಬೇಕೋ ಅವಾಗ ತಗೊತೀನಿ. ಡೇಯಲ್ಲಿ ಅಷ್ಟು ಹಾಕಲ್ಲ, ನೈಟೇ. ಸ್ವಲ್ಪ ಚಳಿ ಇರೋದ್ರಿಂದ ಡೇಯಲ್ಲಿ ಹಾಕ್ತಿರ್ತೀನಿ. ಇಲ್ಲಿ ಫುಲ್ ಅರೇಂಜ್ ಮಾಡಿ ಇಟ್ಬಿಡ್ತೀನಿ. ಮುಂಚೆ ಬೇರೆ ಕಡೆ ಇಕ್ತಿದ್ದೆ, ಅಲ್ಲಿ ಬೇರೆ ಐಟಮ್ಸ್ ಎಲ್ಲ ಇಟ್ಟಿದ್ದೀವಂತ ಇಲ್ಲಿ ಇಟ್ಟಿದ್ದೀನಿ ಎಲ್ಲ. ಮುಂಚೆ ನನ್ನ ಮಗದು ಇಡ್ತಿದ್ದೆ ಇಲ್ಲಿ. ಇವಾಗ ಅವನಿಗೆ ಡೈಪರೇ ಹಾಕಲ್ಲ ನಾವು. ದೊಡ್ಡನಾದ್ಮೇಲೆ ಅವನೇ ಹೇಳ್ತಾನೆ, ಟಾಯ್ಲೆಟ್ ಬಂದರೆ ಅವನೇ ಹೋಗಿ ಮಾಡ್ಕೊಂಬರ್ತಾನೆ. ಅವನದೇನಿಲ್ಲ. ಈಗ ನೆಕ್ಸ್ಟ್ ಇವಳು ಇನ್ನೊಂದು 2 years ಆಮೇಲೆ ಅವಳದು ಡೈಪರ್ ಇಸ್ಕೊಳೋ ಖರ್ಚೇ ಇರಲ್ಲ. ಅವರಪ್ಪ ಅದೇ ಅಂತಿರ್ತಾರೆ, ಡೈಪರ್ಗೆ ತಿಂಗಳಿಗೆ ಇಡಬೇಕು 3,000. ಬಿಸಿಲೇ ಇಲ್ಲ, ಬರುತ್ತೆ ಹೋಗುತ್ತೆ ಬಿಸಿಲು. ಲೈಟಾಗಿ ಹನಿ ಬೀಳ್ತಾ ಇತ್ತು. ಕಟನ್ ಬೇರೆ ಹಾಕಬೇಕು. ಮಧ್ಯಾಹ್ನಕ್ಕೆ ಏನು ಮಾಡ್ಕೊಂಡಿಲ್ಲ ನಾನು. ಗಂಜಿ ಮತ್ತು ಸ್ಕ್ರ್ಯಾಂಬಲ್ಡ್ ಎಗ್ ಮಾಡಿಕೊಂಡೆ. ಅವರು ಮಲಗಿದ್ದಾರೆ, ಅವ್ರಿಗೂ ಸೇರಿ ಮಾಡಿದ್ದೆ. ನನ್ನ ಮಗಳು ಮಲಗಿದ್ದಾಳೆ. ಅವಳು ಕೋಲ್ಡ್ ಆಗಿಬಿಟ್ಟೈತೆ, ಏನೂ ತಿಂತಾನೇ ಇಲ್ಲ ಸರಿಯಾಗಿ. ವೆದರು ಹಾಗೇ ಇದೆ, ಎಲ್ಲರಿಗೂ ಕೋಲ್ಡು, ಥ್ರೋಟ್ ಪೇಯ್ನ್ ಎಲ್ಲ ಆಗ್ತಿದೆ. ಮೊಟ್ಟೆ ಒಂದು 5 or 6 ತಗೊಂಡೆ. 2 ಎಗ್ ವಿತ್ ಎಲ್ಲೋನೂ ಹಾಕ್ಕೊತೀನಿ ನಾನು. ಮಿಕ್ಕಿದೆಲ್ಲ ಬರೀ ಎಗ್ ವೈಟ್ ಮಾತ್ರ ಹಾಕ್ಕೊಂಡು ಎಗ್ ಸ್ಕ್ರ್ಯಾಂಬಲ್ಡ್ ಎಗ್ ಮಾಡ್ಕೊತೀನಿ. ಎಲ್ಲೋ ತಿನ್ನೋಕೆ ಹೋಗಲ್ಲ, ಎಸೆದ್ಬಿಡ್ತೀವಿ. ಒಂದೊಂದು ಸರಿ ಮಕ್ಳಿಗೆ ಹಾಕ್ತೀನಿ. ಅವಳೇನು ತಿಂತಿಲ್ವಲ್ಲ. ನನ್ನ ಮಗನೂ ಇಲ್ಲ, ನಮ್ಮ ಅಮ್ಮಮ್ಮಲ್ಲಿ ಇದ್ದಾನೆ. ಲೈಟಾಗಿ ಉಪ್ಪು ಹಾಕ್ಕೊಂಡು, ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಪೆಪ್ಪರ್ ಹಾಕ್ಕೊಳ್ಳಿ. ಮುಗೀತು. ರಾಗಿ ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಲ್ವ ಗಂಜಿಗೆ. ಹಾಕ್ಕೊಂಡು ಎಗ್ ಸ್ಕ್ರ್ಯಾಂಬಲ್ಡು ಮುಗೀತು. ಅವ್ರ ಅಪ್ಪ ಕೊಟ್ಟೆ, ಅವರು ತಿಂದರು, ನಾನು ತಿಂದೆ. ನೋಡಿ, ನನ್ನ ಮಗ ಇಲ್ಲಾಂದರೆ ಮನೆ ಕ್ಲೀನಾಗಿರುತ್ತೆ. ಮತ್ತು ಇಲ್ಲೊಂದು ಪಾಟ್ ಇಟ್ಟಿದ್ದೀನಿ. ಮತ್ತು ಇಲ್ಲೊಂದು ಇಟ್ಟಿದ್ದೀನಿ, ಇದು ನಮ್ಮ ಅತ್ತೆ ಕೊಟ್ಟಿರೋದು. ಮುಗೀತು. ಮೊಸರು ಹಾಕೊಂಡು ಚೆನ್ನಾಗಿ ಹಿಂಗೆ ಬೀಟ್ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮೊಸರು. ಗಂಜಿ ಕುಡಿತಾ ಇದ್ದಿಲ್ಲ ನಾನು, ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೆಲ್ತಿಯಾಗಿ ಕುಡಿಯೋಣ. ಮತ್ತು ಕ್ರಿಸ್ಮಸ್ ಅಲ್ವಾ, 25th. ಪಕ್ಕದ ಮನೇಲಿ ಅವ್ರ ಪಾಪ ಕೇಕ್ ತಂದುಕೊಟ್ರು ನಮಗೆ. ಒಂದು ಫುಲ್ಲೇ ತಂದುಕೊಟ್ಟಿದ್ರು. ಅದೇ ನೋಡ್ತಾ ಇದ್ದೀನಿ. ಮಕ್ಳಿಗೇನು ಕೊಡಲ್ಲ, ನಾನು ಸ್ವಲ್ಪ ತಿಂದೆ. ಹಾಗೆ ಫ್ರಿಜ್ಜಲ್ಲಿದೆ ಒಂಚೂರು ಇನ್ನೂ. ನನ್ನ ಮಗಗೆ ಸೆಟ್ ಆಗಲ್ಲ ಕೇಕು. ಮಕ್ಕಳು ಕೊಡಲೂಬಾರ್ದು ಕೇಕ್ಸ್ ಎಲ್ಲ. ನಾವು ತುಂಬ ಸ್ಟ್ರಿಕ್ಟ್ ಮಾಡ್ತೀವಿ, ಅವನು ಕೊಡಲ್ಲ. ಆಚೆ ಐಟಮ್ ತುಂಬ ಕೊಡಲ್ಲ ಅವನಿಗೆ ನಾವು. ಮನೆಗೆ ತಂದು ಇಟ್ಕೊಳಲ್ಲ, ಯಾವುದು ತಿಂಡಿಗಳು ಯಾವುದು ಇಟ್ಕೊಳಲ್ಲ. ನಮ್ಮ ಮನೇಲಿ ಇಟ್ಕೊಂಡ್ರೆ ಅದೇ ಮಿಕ್ಚರ್ ಅಷ್ಟೇ. ಅದೇ ಯಾವಾಗಾದರೂ ಕೊಡೋಕ್ಕೆ. ಸುಮ್ಮನೆ ಟೇಸ್ಟ್ ತೋರಿಸ್ದೆ ಅಷ್ಟೇ, ಕ್ಲೋಸ್ ಮಾಡಿ ಇಟ್ಬಿಟ್ಟೆ ಫ್ರಿಜ್ಜಲ್ಲಿ. ಅವ್ರ ಅಪ್ಪಗೆ ಅದೇ ಹೇಳ್ತಿದ್ದೆ. ಅವರಪ್ಪ
ಪಾಪ ಕೇಕೆ ಕೊಟ್ಟವ್ರೆ, ದೊಡ್ಡ ವಿಷಯ. ಅವರಪ್ಪ ಬಿರಿಯಾನಿ ಕೊಟ್ಟಿಲ್ವಾ ಅಂತ ಕೇಳ್ತಿದ್ರು. ಬಿರಿಯಾನಿ ಸ್ಮೆಲ್ ಬರ್ತಿತ್ತು, ಬಿರಿಯಾನಿ ಕೊಟ್ಟಿಲ್ವಾ ಅಂತ ಕೇಳ್ತಿದ್ರು. ನನಗೆ ಸಖತ್ ನಗು ಬಂದ್ಬಿಡ್ತು. ಕೊಡ್ತಾರೆ ಬಿಡು ಸಾಯಂಕಾಲ ಅಂತಿದ್ದೆ. ಸುಮ್ಮನೆ ತಮಾಷೆ ಮಾಡ್ತಿದ್ರು. ಏನು ಕೊಟ್ಟವ್ರೆ ಗಿಫ್ಟು? ವಾವ್, ಲೆಟ್ಸ್ ಓಪನ್. ಸರಿ, ಇಟ್ಸ್ ಓಕೆ. ಓಪನ್ ಮಾಡು, ಗಿಫ್ಟ್ ಓಪನ್ ಮಾಡು. ನಾನು ಓಪನ್ ಮಾಡಲಾ? ಬಾ. So many puzzle like I really like puzzle. New puzzle ಇದು duck, chick, duck. Strawberry. You like strawberry? Akrati, look at the grape. Second grape here, grape. Grape here, grape here. Akrati, spider. See, grape. Do. Where's the pencil? It's moving near me like TV. ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಜೀಪು ಅವಳಿಗೊಂದು ಜೀಪು ನೀರಾ ಕೊಡೋ. ಅವಳು ನೋಡಿ ಚೋಪ್ಲಿ ತಗೊಂಬಂದು ಇಲ್ಲಿರ್ತಾವಳೆ, ತಿನ್ನೋಕ್ಕೆ ಬಿಡಲ್ಲ ನೆಮ್ಮದಿಯಾಗೆ. ಇವರಿಬ್ಬರು ಜೊತೆ ಇದ್ರೆ ಅಣ್ಣ ತಂಗಿ ಜಗಳಾಡ್ತಾ. ಹಾಗೆ ರೆಡಿಯಾಗಿ ನಮ್ಮ ಅಕ್ಕ ಮನೆಗೆ ಬಂದ್ವಿ. ನಮ್ಮ ಅಕ್ಕ ಮಗದು ಬರ್ಡೇ, 4 ಇಯರ್ ಕಂಪ್ಲೀಟ್ ಆಗಿ 5th ಇಯರ್. ಚೆನ್ನಾಗಿತ್ತು, ಜಾಲಿಯಾಗಿ. ಆಲ್ಮೋಸ್ಟ್ 8 o'clock ಆಗೋಯ್ತು ಕೇಕ್ ಕಟ್ಟಿಂಗ್ ಅಷ್ಟಕ್ಕೆ. ಇವ್ರಿಗೆಲ್ಲ ವ್ಲಾಗ್ಗೆ ಹಾಯ್ ಮಾಡಿ ಅಂತಿದ್ದೆ, ನಗ್ತಿದ್ರು. ಚೆನ್ನಾಗಾಯಿತು ಬರ್ಡೇ ಎಲ್ಲ. ನನ್ನ ಮಗ ಅಂತೂ, ನಮ್ಮ ಅಕ್ಕ ಮಗ ಗಿಫ್ಟ್ಸ್ ಎಲ್ಲ ಬಂತಲ್ಲ, ನನಗೂ ಬೇಕು ಅದು ಅಂತ ಫುಲ್ ಬೇಜಾರು ಮಾಡ್ಕೊತಿದ್ದ. ನನಗೆ ಗಿಫ್ಟೇ ಕೊಟ್ಟಿಲ್ಲ ಯಾರು ಅಂತ. ನೆಕ್ಸ್ಟ್ ಅವ್ನ ಬರ್ಡೇ ಬರ್ತಿದೆ, ನೋಡಬೇಕು ಸೆಲೆಬ್ರೇಟ್ ಮಾಡೋದಾ ಇಲ್ವಾ ಅಂತ. ಮನೆಗೆ ಬಂದು ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ ಅಂದ. ಹಾಗೆ ನಮ್ಮ ತಮ್ಮ ಬಿಟ್ಟ ನಮ್ಮ ಅಮ್ಮ ಮನೆಗೆ. ಅಲ್ಲಿಂದ ಹೋಗಿ ಅವನ್ನ ಬಿಟ್ಟು ಅವನ ಅಮ್ಮ ಮೇಲೆ ಜಗಳ. ಲಕ್ಷಿತ್ಗೆಲ್ಲ ಗಿಫ್ಟ್ಸ್ ಬಂತು, ನನಗೆ ಯಾರು ಗಿಫ್ಟ್ಸೇ ಕೊಟ್ಟಿಲ್ಲ ಅಂತ ನಮ್ಮ ಅಮ್ಮಗೆ ಹೊಡೆದ್ಬಿಟ್ಟವನೆ. ಮಕ್ಕಳಲ್ವಾ. ಶ್ರೇಯ ಅದು ಬ್ಲ್ಯಾಕ್. ಓಕೆ ಗಾಯ್ಸ್, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.